ತಾ ಮಾಡಿದ ಸಣ್ಣ ತಪ್ಪಿಗೆ ನಿರಂಜನ್ನಿಂದ ಕಟು ಮಾತುಗಳನ್ನ ಕೇಳಿ ಅದರ ಹಿಂದಿನ ಕಾರಣವನ್ನ ತಿಳಿದ ಸೌಜನ್ಯ ತನ್ನನ್ನ ತಾನು ಸಮಾಧಾನ ಮಾಡಿಕೊಂಡು ಕೆಲ್ಸದ ಕಡೆಗೆ ಗಮನ ಕೊಟ್ರೆ, ಇತ್ತ ಕಾಲೇಜಿನಲ್ಲಿ ಸಂಧ್ಯಾ ಮೇಡಮ್ ತನಗೆ ಹತ್ರ ಆಗೋಕೆ ಪ್ರಯತ್ನಿಸ್ತಾ ಇರೋದನ್ನ ಕಂಡ ಸೌರಭ್ ಅವಳಿಂದ ಅಂತರ ಕಾಯ್ದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಗಿರಿಧರ್ನ ಕೊಠಡಿಯಲ್ಲಿ ಅವನ ಎದುರು ನಿಂತಿರೋ ನಿವೇದನಾಳನ್ನೇ ನೋಡ್ಕೊಂಡು ಸುಮ್ಮನೆ ನಿಂತಿರೋ ಗಿರಿಧರ್ ಏನೊಂದು ಮಾತಾಡ್ತಾ ಇಲ್ಲ. ಆದ್ರೆ ಅವನ ಆ ತದೇಕ ನೋಟ ನಿವೇದನಾಳಲ್ಲಿ ಮುಜುಗರ ಹುಟ್ಟಿಸ್ತಾ ಇದೆ. ಸರ್, ನನ್ನನ್ನ ಬರೋಕ್ ಹೇಳಿದ್ರಂತೆ, ಏನ್ ಕಾರಣ ಎಂದು ಕೇಳಿ ಸರಿಸುಮಾರು 10 ನಿಮಿಷ ಅಲ್ಲಿಯೇ ಕಾದ ನಿವೇದನ ಯಾವಾಗ ಅವನು ಮಾತಾಡದೆ ತನ್ನನ್ನೇ ನುಂಗುವಂತೆ ನೋಡೋಕೆ ಶುರು ಮಾಡಿದ್ನು, ಇನ್ನು ಇಲ್ಲಿರೋಕೆ ಸಾಧ್ಯ ಇಲ್ಲ ಅಂತ ಆಚೆ ಬರೋ ಸಲುವಾಗಿ ಹಿಂತಿರುಗಿದ ಕೂಡ್ಲೆ ಅವಳ ಸೆರಗು ಹಿಡಿದು ಎಳಿತಾನೆ ಗಿರಿಧರ್. ಬೆಚ್ಚಿದ ನಿವೇದನ ಹಿಂದೆ ತಿರುಗಿ ನೋಡಿದ್ರೆ ಅವಳನ್ನೇ ನೋಡ್ತಾ ಇರೋ ಗಿರಿಧರ್ನ ಮುಖದ ಮೇಲೆ ವಿಕೃತ ನಗು ಇದೆ. ಸರ್, ಏನ್ ಮಾಡ್ತಾ ಇದ್ದೀರಾ, ಬಿಡಿ ಸರ್ ಎಂದು ಗದರಿದ ನಿವೇದನ ಅವನಿಂದ ತನ್ನ ಸೆರ್ಗನ್ನ ಬಿಡಿಸ್ಕೊಳ್ಳೋ ವ್ಯರ್ಥ ಪ್ರಯತ್ನ ಮಾಡ್ತಾಳೆ. ಆಗ ಗಿರಿಧರ್, ಏನ್ ಅವಸರ, ನಿಲ್ಲುದನು, ಅದೇನದು, ನನ್ನನ್ನ ಕಂಡ್ರೆ ಮಾತ್ರ ಯಾವಾಗ್ಲೂ ಕೋಪ ತೋರಿಸ್ತೀಯ, ಮಕ್ಳು ಜೊತೆ ನಿನ್ನ ಸಹೋದ್ಯೋಗಿಗಳ ಜೊತೆಗೆ ನಗ್ತಾ ನಗ್ತಾ ಚೆನ್ನಾಗೆ ಮಾತಾಡೋ ನೀನು ನನ್ನನ್ ಕಂಡಾಗ ಮಾತ್ರ ಮುಖ ದಪ್ಪ ಮಾಡೋದನ್ನ ಕಂಡ್ರೆ ನನ್ನ ಮನ್ಸಿಗೂ ಎಷ್ಟು ಬೇಸರ ಆಗತ್ತೆ ಗೊತ್ತಾ ಎಂದವನು ಅವಳ ಸೆರ್ಗನ್ನ ಹಿಡಿದ ರೀತಿಯಲ್ಲೇ ಅವಳ ಹತ್ರ ಬರೋವಾಗ, ನೋಡಿ ಸರ್, ನಿಮ್ ಲಿಮಿಟ್ನಲ್ಲಿ ನೀವಿದ್ರೆ ನಿಮ್ಗೆ ಒಳ್ಳೇದು. ನೀವು ಏನೇ ಮಾಡಿದ್ರು ಬಾಯಿ ಮುಚ್ಕೊಂಡಿರೋ ಪೈಕಿ ಅಲ್ಲ ನಾನು. ಈಗಲೂ ಅಷ್ಟೇ, ನೀವು ಈ ಸಂಸ್ಥೆಯ ನಮ್ಮ ವಿಭಾಗದ ಮುಖ್ಯಸ್ಥ ಅನ್ನೋ ಸಲುವಾಗಿ ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನನ್ನ ಕೈ ಅಥವಾ ನನ್ನ ಚಪ್ಪಲಿಯೇ ಮಾತಾಡುತ್ತೆ ಎಂದು ಎಚ್ಚರಿಕೆಯ ದನಿಯಲ್ಲಿ ಹೇಳ್ತಾಳೆ ನಿವೇದನ. ಆದ್ರೆ ಅವಳ ಎಚ್ಚರಿಕೆಗೆ ಬಗ್ಗದ ಗಿರಿಧರ್, ನೋಡುದನು, ನೀನು 5-6 ತಿಂಗಳಿಂದ ಇದೇ ರೀತಿಯ ಎಚ್ಚರಿಕೆ ಕೊಡ್ತಾ ಇದೀಯಾ. ಆದ್ರೆ ನಾನೇನ್ ಮಾಡ್ಲಿ, ನೀನು ಎಷ್ಟೇ ಎಚ್ಚರಿಕೆ ಕೊಟ್ರು ನಂಗೆ ನಿನ್ನಿಂದ ದೂರ ಹೋಗೋ ಮನಸ್ಸೇ ಇಲ್ಲ. ಅಲ್ಲ, ನಿಂಗೆ ಯಾಕಿಷ್ಟು ಹಠ ಹೇಳು, ಹೇಗೂ ನಿಂಗೆ ಗಂಡ ಇಲ್ಲ, ನಂಗೆ ಹೆಂಡತಿ ಇಲ್ಲ, ನಾವಿಬ್ರು ಜೊತೆಯಾದ್ರೆ ಏನ್ ತಪ್ಪು ಹೇಳು. ಓ, ನಿನ್ಗೆ ನಿನ್ ಮಕ್ಳು ಭಯನಾ, ನಿನ್ ಮಕ್ಕಳಿಗೆ ಭಯ ಪಡ್ತಾ ಇದೀಯಾ ನೀನು. ಅಷ್ಟಕ್ಕೂ ನಾನೇನು ನಾವಿಬ್ರು ಮದ್ವೆ ಆಗೋಣ ಅಂತ ಇಲ್ಲ. ಹೀಗೆ ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಇಬ್ರು ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 20 ವರ್ಷಕ್ಕೆ ಗಂಡನ್ ಕಳ್ಕೊಂಡ ಹೆಣ್ಣು ನೀನು. ನಿನ್ನ ಆಸೆಗಳನ್ನ ಬಯಕೆಗಳನ್ನ ಎಷ್ಟು ಅಂತ ತಡೆ ಹಿಡಿಯೋಕೆ ಸಾಧ್ಯ? ಅದಕ್ಕೆ ನಾನು ಹೇಳೋದಕ್ಕೆ ಒಪ್ಕೋದನು, ನಿಂಗೆ ಸ್ವರ್ಗ ಸುಖ ಕೊಡ್ತೀನಿ ಅಂತ ಅವಳ ಕೈಯನ್ನ ಮುಟ್ಟಿದ್ದೆ ತಡ ಕಾಲಲ್ಲಿದ್ದ ಚಪ್ಲಿ ಕಳ್ಚಿ ಅವನ್ ಕೆನ್ನೆ ಮೇಲೆ ಬೀಸೋ ನಿವೇದನ ಬಿಟ್ಟು ಬಿಡದಂತೆ 4 ಏಟು ಹಾಕಿದ್ರೆ ದಂಗಾದ ಗಿರಿಧರ್ ತನ್ನ ಕೆನ್ನೆ ಹಿಡ್ಕೊಂಡು ಅವಳಿಂದ ದೂರ ಸರಿತಾನೆ. ಈಗ ತಾನೇ ಅವನ ಸನಿಹ ಹೋಗೋ ನಿವೇದನ, ಏನೋ ಸ್ಕೌಂಡ್ರಲ್, ಹೆಣ್ಣು ಅಂದ್ರೆ ಏನಂತ ತಿಳ್ದೆ ನೀನು? ನಿನ್ ಭೋಗಕ್ಕೆ ಇರೋ ವಸ್ತು ಅಂತಾನ? ಕೆಲ್ಸಕ್ಕೆ ಬರೋ ಹೆಂಗಸರು ಅಂದ್ರೆ ಸದ್ರಾಗಿ ನೋಡೋ ನಿನ್ನಂತ ಕಾಮುಕರಿಗೆ ಎಂತ ಶಿಕ್ಷೆ ಕೊಡ್ಬೇಕು ಅಂದ್ರೆ ಇನ್ನೊಂದ್ಸಲ ಹೆಣ್ಣಿನ ಜೊತೆಗೆ ಸುಖ ಪಡೋದಕ್ಕೂ ಹೆದರಬೇಕು, ಹಾಗೆ ಶಿಕ್ಷೆ ಕೊಡ್ಬೇಕು. ಇಷ್ಟು ವರ್ಷ ನಂಗೆ ಉದ್ಯೋಗ ಕೊಟ್ಟು ಅನ್ನ ಹಾಕಿದ ಸಂಸ್ಥೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಅಷ್ಟೇ. ಈಗ್ಲೂ ನೀನು ನಿನ್ನ ಚಾಳಿಯನ್ನ ಬಿಡದೆ ಹೋದ್ರೆ 4 ಜನರೆದ್ರು ನಿನ್ನ ಕಚ್ಚೆ ಹರಕ ಬುದ್ಧಿಯ ಬಗ್ಗೆ ಹೇಳಿ ನಿಂಗೆ ಸರಿಯಾದ ಪಾಠ ಕಲಿಸ್ತೀನಿ ಅಷ್ಟೇ. ನಾನು ಇದುವರೆಗೂ ಅಂದ್ರೆ ಕನಿಷ್ಠ 5-6 ತಿಂಗಳಿಂದ ನಿನ್ನ ಕಾಟವನ್ನ ಸಹಿಸೋ ಪ್ರಯತ್ನ ಮಾಡಿದ್ದೀನಿ. ಇನ್ನು ನನ್ನಿಂದ ಇದೆಲ್ಲವನ್ನ ಸಹಿಸೋಕೆ ಸಾಧ್ಯ ಇಲ್ಲ. ನೀನೇನು ನಮ್ಮ ಹಾಗೆ ಕಷ್ಟಪಟ್ಟು ಓದಿ ಇಲ್ಲಿ ಕೆಲಸ ಪಡ್ಕೊಂಡಿದ್ಯಾ? ಇಲ್ವಲ್ಲ, ನಿನ್ ತಾತ ಮತ್ತೆ ತಂದೆ ಕಟ್ಟಿದ ಸಂಸ್ಥೆಯಲ್ಲಿ ಪಟ್ಟಾಗಿ ಕುಳಿತು ಅಧಿಕಾರ ಚಲಾಯಿಸೋಕೆ ನೋಡ್ತಾ ಇದೆಯಾ ಅಷ್ಟೇ. ಈ ಗೆದ್ಲು ಕಟ್ಟಿದ ಹುತ್ತಕ್ಕೆ ಹಾವು ನುಗ್ಗೋ ಹಾಗೆ ಇಷ್ಟು ಒಳ್ಳೆ ವಿದ್ಯಾಸಂಸ್ಥೆಗೆ ನುಗ್ಗಿದ ನೀಚ ಕ್ರಿಮಿ ನೀನು. ಇನ್ನಾದ್ರೂ ನಿನ್ ಲಿಮಿಟ್ ನಲ್ಲಿ ಇರೋದನ್ನ ಕಲಿ. ಅದು ಬಿಟ್ಟು ಮತ್ತೆ ಏನಾದ್ರೂ ತಂಟೆ ಮಾಡೋಕೆ ಬಂದ್ರೆ ನಿನ್ನ ಮರ್ಯಾದೆಯನ್ನ ಹರಾಜ್ ಹಾಕಿ ಬಿಡ್ತೀನಿ, ಹುಷಾರ್ ಎಂದು ಎಚ್ಚರಿಕೆ ಕೊಟ್ಟು ಆಚೆಗೆ ಬರ್ತಾಳೆ ನಿವೇದನ. ಅವನೆದ್ರು ದೊಡ್ಡದಾಗಿ ಜೋರು ಮಾಡಿ ಬಂದವಳಿಗೆ ಕೈ ಕಾಲು ನಡ್ಗೋಕೆ ಶುರುವಾಗಿತ್ತು. ದೇಹವೆಲ್ಲ ಕಂಪಿಸ್ತಾ
ಕಾಣಿಸ್ತಾ ಇದೆ. ಸಣ್ಣದಾಗಿ ಹೆದರಿದಾಳೆ ನಿವೇದನಾ. ಪ್ರಮೋದ್ ಸತ್ತ ನಂತರದ ಈ 20 ವರ್ಷದಲ್ಲಿ ನಿಂಗೆ ಗಂಡನಿಲ್ವಲ್ಲ, ಆ ಸುಖವನ್ನ ನಾನ್ ಕೊಡ್ತೀನಿ ಅಂತ ಅವಳನ್ನ ಕಾಮನ ದೃಷ್ಟಿಯಲ್ಲಿ ನೋಡ್ದವರ ಸಂಖ್ಯೆ ಏನು ಕಮ್ಮಿ ಇರಲಿಲ್ಲ. ನಮ್ಮವರು ತಮ್ಮವರು ಅನ್ನೋ ಜನರಿಂದ ಹಿಡಿದು ಹೊರಗಿನ ಜನ ಕೂಡ 20 ವರ್ಷದ ವಿಧವೆ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ದೂ ಇತ್ತು. ಆದರೆ ಅಂಥವರಿಗೆ ಮುಟ್ಟಿ ನೋಡ್ಕೊಳ್ಳುವಂತೆ ಮಾತಲ್ಲೇ ಚಾಟಿ ಬೀಸಿದ್ಲು ನಿವೇದನಾ. ಆದರೆ ಮೊದಲ ಬಾರಿಗೆ ಒಬ್ಬ ನೀಚ ಅವಳ ಸೆರಗಿಗೆ ಕೈ ಹಾಕಿದಾಗ ಅವಳು ಹೆದರಿದ್ದಂತೂ ಸುಳ್ಳಲ್ಲ. ವಾಚ್ ನೋಡಿದವಳು ತರಗತಿ ಶುರುವಾಗಿ 10 ನಿಮಿಷ ಕಳೆದು ಹೋಗಿದೆ, ಇನ್ನೀಗ ಹೋಗೋದು ಬೇಡ ಅಂತ ಸೋಲ್ತಾ ಇದ್ದ ಕಾಲುಗಳನ್ನ ಎಳ್ದೆಳ್ಕೊಂಡು ಸ್ಟಾಫ್ ರೂಮಿಗೆ ಹೋಗಿ ಟೇಬಲ್ಗೆ ತಲೆಯನ್ನ ಒರಗಿ ಕುಳಿತು ಬಿಡ್ತಾಳೆ. ಎಲ್ರೂ ಅವರವರ ತರಗತಿಗೆ ಹೋಗಿದ್ರಿಂದ ಒಂಟಿಯಾಗಿದ್ದ ನಿವೇದನಾ ಒಬ್ಳೆ ಕುಳಿತು ಕಣ್ಣೀರು ಹಾಕ್ತಿದ್ದಾಳೆ. ಈ ವರ್ಷದ ಪರೀಕ್ಷೆ ಮುಗಿಯೋಕೆ ಇನ್ನು 4 ತಿಂಗಳುಗಳ ಅವಧಿ ಬಾಕಿ ಇದೆ. ಅದೊಂದು ಮುಗಿದ್ರೆ ಸಾಕು, ನಾನಿಲ್ಲಿ ಕೆಲಸ ಬಿಡ್ತೀನಿ, ನನಗೆ ಇದೆಲ್ಲವನ್ನ ಸಹಿಸೋಕೆ ಆಗಲ್ಲ ಅಂತ ಯೋಚಿಸ್ತವಳಿಗೆ ಈ ಮನಸ್ಥಿತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡೋಕೆ ಸಾಧ್ಯ ಇಲ್ಲ ಅನ್ಸಿ ತುರ್ತು ರಜೆ ಚೀಟಿ ಬರೆದು ಅನುಪಮಾಳ ಟೇಬಲ್ ಮೇಲೆ ಇಟ್ಟು ಅದ್ರ ಜೊತೆಗೆ ಪ್ರಿನ್ಸಿಪಾಲ್ಗೆ ತಲುಪಿಸ್ಬಿಡು ಅಂತ ಪುಟ್ಟ ಚೀಟಿಯನ್ನು ಸಹ ಇಟ್ಟು ಮನೆಗೆ ಹೊರಟು ಬಿಡುತ್ತಾಳೆ ನಿವೇದನಾ. ನಿವೇದನಾ ಏನೋ ಮನೆಗೆ ಹೋಗಿದ್ಲು. ಮಧ್ಯಾಹ್ನ 1 ಗಂಟೆ ಸಮಯ. ಮೇಡಮ್, ನಿವೇದನಾ ಮೇಡಮ್ ಅಂತ ಸೀದಾ ಮನೆಯೊಳಗಡೆಗೆ ಬಂದ ಸೌರಭ್, ಮೇಡಮ್ ನಿದ್ರೆ ಮಾಡ್ತಾ ಇದ್ದೀರಾ ಎಂದು ಅವಳ ರೂಮಿನ ಬಾಗ್ಲನ್ನ ಬಡಿತಾನೆ. ಆಗ ನಿವೇದನಾ, ಓ ಯಾರದು, ಬಂದೆ 1 ನಿಮಿಷ ಅಂತ ಆಚೆಗೆ ಬರ್ತಾಳೆ ನಿವೇದನಾ. ಬಾಗ್ಲು ತರದವಳ ನಿಸ್ತೇಜ ಮುಖ, ಕೆದರಿದ ಕೂದಲು, ಕೆಂಪಡರಿದ ಮೂಗು ಮತ್ತೆ ಕಣ್ಣುಗಳು, ಕಣ್ಣೀರಿನಿಂದ ಹಸಿಯಾಗಿದ್ದ ಕೆನ್ನೆಗೆಳೆ ಹೇಳ್ತಾ ಇತ್ತು ಅವಳು ಅತ್ತಿದ್ದಾಳೆ ಅಂತ. ಸತ್ವವಿಲ್ಲದ ದನಿಯಲ್ಲಿ, ಇದೇನ್ ಸರ್ ನೀವು ಈ ಹೊತ್ತಲ್ಲಿ ಮನೆಗೆ ಬಂದಿದ್ದೀರಾ, ಊಟಕ್ಕೆ ಬಂದ್ರಾ? ಅಡ್ಗೆ ಮಾಡಿಲ್ಲ ಅಂದ್ರೆ ನಮ್ಮನೆಯಲ್ಲೇ ಊಟ ಮಾಡಿ, ಕೂತಿರಿ ಊಟ ತರ್ತೀನಿ ಅಂತ ಮುಂದೆ ಹೋದವಳ ಕೈ ಹಿಡಿತಾನೆ ಸೌರಭ್. ಬೆದರಿದ ನಿವೇದನಾ ತಕ್ಷಣ ಅವನತ್ತ ನೋಡಿದ್ರೆ, ಹೆದರಬೇಡಿ ಮೇಡಮ್, ಅಥವಾ ನನ್ನನ್ನು ತಪ್ಪಾಗಿ ಭಾವಿಸ್ಬೇಡಿ, ಯಾವುದೇ ದುರುದ್ದೇಶದಿಂದ ನಾನು ನಿಮ್ಮ ಕೈ ಹಿಡಿಲಿಲ್ಲ ಎಂದು ಅವಳ ಕೈ ಬಿಡೋ ಸೌರಭ್, ಯಾಕೆ ಮೇಡಮ್ ಕಣ್ಣೆಲ್ಲ ಕೆಂಪಾಗೋಗಿದೆ, ಅಳ್ತಾ ಇದ್ರಾ? ಅನುಪಮಾ ಮೇಡಮ್ ಹೇಳಿದ್ರು ನೀವು ಅನಾರೋಗ್ಯದ ರೀಸನ್ಗೆ ಲೀವ್ ಲೆಟರ್ ಕೊಟ್ಟು ಬಂದಿದ್ದೀರಾ ಅಂತ. ನಾನು ಸಹ ಊಟಕ್ಕೆ ಹೋಟೆಲ್ಗೆ ಬರೋನಿದ್ದೆ, ಹಾಗೆ ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅದ್ ಸರಿ, ನೀವ್ಯಾಕೆ ಅಳ್ತಾ ಇದ್ದೀರಾ ಮೇಡಮ್ ಎಂದು ಪ್ರಶ್ನಿಸ್ತಾನೆ ಸೌರಭ್. ಏನಿಲ್ಲ ಸರ್, ಸ್ವಲ್ಪ ತಲೆನೋವು ಅಷ್ಟೇ ಅಂತ ಹೇಳ್ತಾಳೆ ನಿವೇದನಾ. ಆಗ ಸೌರಭ್, ಕೆಲವೊಂದು ತಲೆನೋವುಗಳನ್ನ ಹೆಚ್ಚು ದಿನ ಸಹಿಸೋದು ತಪ್ಪು ಮೇಡಮ್, ಆದಷ್ಟು ಬೇಗ ನಿವಾರಣೆ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಮುಂದೆ ಅದರಿಂದ ಹೆಚ್ಚು ಬೇನೆ ಅನುಭವಿಸ್ಬೇಕಾಗಿ ಬರಬಹುದು ಎಂದ ಸೌರಭ್ ಮಾರ್ಮಿಕವಾಗಿ ಗಿರಿಧರ್ ಬಗ್ಗೆ ಹೇಳಿದ್ನಾದ್ರೂ ನಿವೇದನಾ ಮಾತ್ರ ಮೌನವಾಗಿಯೇ ನಿಲ್ತಾಳೆ. ನಾನು ಕೆಲಸಕ್ಕೆ ಬಂದು ಹೆಚ್ಚು ಕಡಿಮೆ ಅಂದ್ರೆ 10 ದಿನಗಳ ಮೇಲಾಯ್ತು ಅಷ್ಟೇ ಮೇಡಮ್, ಆದ್ರೂ ಪ್ರಿನ್ಸಿಪಲ್ ನಿಮ್ಮೊಂದಿಗೆ ಸರಿಯಾಗಿ ವರ್ತಿಸೋದಿಲ್ಲ ಅನ್ನೋದು ನನ್ನ ಗಮನಕ್ಕೂ ಬಂದಿದೆ. ಇವತ್ತು ಸಹ ನೀವು ಬೆಳಗ್ಗೆಯಿಂದ ಚೆನ್ನಾಗಿ ಇದ್ದವರು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿ ಬಂದ ನಂತರ ರಜೆ ಹೇಳಿ ಮನೆಗೆ ಬಂದದ್ದು, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಅವನು ಹೇಳಿದ್ರು ಕೂಡ ಅವನಿಗೆ ಏನೊಂದು ಉತ್ತರಿಸಲೇ ಇಲ್ಲ ನಿವೇದನಾ. ಮಾತಾಡಿ ಮೇಡಮ್, ಯಾಕೆ ಮೌನವಾದದ್ದು ನೀವು? ಇನ್ನೆಷ್ಟು ದಿನ ಇದೆಲ್ಲವನ್ನ ಸಹಿಸ್ಕೊಂಡು ಬದುಕ್ತೀರಾ, ಅಥವಾ ಹೇಗಾದ್ರೂ ಮಾಡಿ ಇದು 1 ವರ್ಷ ಅವನಿಂದ ತಪ್ಪಿಸ್ಕೊಳ್ತಾ ವರ್ಷ ಕಳೆದ ನಂತರ ಅಲ್ಲಿ ಕೆಲಸ ಬಿಡೋದು ಅಂತ ತೀರ್ಮಾನ ಮಾಡಿದ್ದೀರಾ ಮೇಡಮ್? ನೀವೇನೋ ಕೆಲಸ ಬಿಟ್ಟು ಹೋಗ್ತೀರಾ, ಆದ್ರೆ ಅದ್ರ ನಂತರವೂ ಅವನು ಬೇರೆಯವ್ರಿಗೆ ಇದೇ ರೀತಿ ಹಿಂಸೆ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಮೇಡಮ್? ಬೇರೆ ಶಿಕ್ಷಕಿಯರ ಜೊತೆಗೆ ವಿದ್ಯಾರ್ಥಿನಿಯರ ಜೊತೆಗೋ ಅವನು ಹೀಗೆ ಅನುಚಿತವಾಗಿ ವರ್ತಿಸಿ ಯಾರಿಗಾದ್ರೂ ತೊಂದರೆ ಆದ್ರೆ ಅವನ ಬುದ್ಧಿ ಗೊತ್ತಿದ್ದು ಸುಮ್ಮನಾದ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡದೆ ಇರೋದಿಲ್ಲ. ನೀವೇ ನಿಮ್ಮ ಪರವಾಗಿ ದನಿ ಎತ್ತದೆ ಹೋದ್ರೆ ಹೇಗೆ ಮೇಡಮ್? ನಾನೇನು ನಿಮ್ಗೆ ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಬುದ್ಧಿವಾದ ಹೇಳ್ತಾ ಇಲ್ಲ, ಮುಂದಿನ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದ್ರೂ ಯಾವುದೇ ತಪ್ಪು ಮಾಡದ ನೀವು ಅಂತಹ ನೀಚನಿಗೆ ಹೆದರೋದು ನನಗೆ ಸರಿ ಕಾಣೋದಿಲ್ಲ. ಎಷ್ಟೋ ಮಕ್ಕಳಿಗೆ ಧೈರ್ಯ ಶೌರ್ಯದ ಪಾಠ ಮಾಡೋ ಶಿಕ್ಷಕಿ ನೀವು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲಾಗ್ತಾ ಇರೋ ದೌರ್ಜನ್ಯದ ಬಗ್ಗೆ ದನಿ ಎತ್ತದೆ ಇರೋದು ವಿಷಾದನೀಯ ಅನ್ನೋದು ನನ್ನ ಅಭಿಪ್ರಾಯ. ಉಳ್ದದ್ದು ನಿಮಗೆ ಬಿಟ್ಟಿದ್ದು ಮೇಡಮ್.
ನಂದು ಊಟ ಆಯಿತು, ನಾನು ಕಾಲೇಜ್ಗೆ ಹೋಗ್ತೀನಿ, ಟೇಕ್ ಕೇರ್ ಮೇಡಮ್ ಎಂದು ಸಾವಕಾಶವಾಗಿ ಹೇಳಿ ಅಲ್ಲಿಂದ ಹೋಗ್ತಾನೆ ಸೌರಭ್. ಅವನು ಹೋದ ನಂತರ ಅವನು ಹೇಳಿದ ಮಾತುಗಳ ಬಗ್ಗೆ ಸಾಕಷ್ಟು ಹೊತ್ತು ಆಲೋಚಿಸೋ ನಿವೇದನ ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದು, ಇಲ್ಲ, ಆ ಗಿರಿಧರ್ನ ಆಟಕ್ಕೆ ಬ್ರೇಕ್ ಹಾಕಲೇಬೇಕು. ನಾನು ಯಾಕೆ ಹೆದರಿ ಕೆಲಸ ಬಿಡಬೇಕು? ನಾನೇನು ತಪ್ಪೇ ಮಾಡಿಲ್ಲ. ಇವತ್ತು ಇವನ ವಿರುದ್ಧ ನಾನು ದನಿ ಎತ್ತಿದ್ರೆ ಮುಂದೆ ಬೇರೆಯವ್ರಿಗೂ ಒಂದು ಧೈರ್ಯ ಬರುತ್ತೆ. ಮರ್ಯಾದೆಗೆ ಅಂಜಿ ನಾವು ಸುಮ್ಮನೆ ಇರೋದು ಇಂತಹ ಕಾಮುಕ ಹುಳುಗಳಿಗೆ ಅನುಕೂಲ ಮಾಡಿಕೊಟ್ಟಂತೆ ಅಂದ್ಕೊಂಡು ಮತ್ತೆ ರೆಡಿಯಾಗಿ ಕಾಲೇಜಿಗೆ ಹೋಗ್ತಾಳೆ ನಿವೇದನ. ಹಾಗೆ ಕಾಲೇಜಿಗೆ ಹೋದವಳು ನೇರವಾಗಿ ಮ್ಯಾನೇಜ್ಮೆಂಟ್ ಬಳಿ ಹೋಗಿ ಗಿರಿಧರ್ನ ಮೇಲೆ ತನ್ನೊಂದಿಗೆ ಅನುಚಿತವಾಗಿ ವರ್ತಿಸ್ತಾನೆ ಅಂತ ಲಿಖಿತ ರೂಪದ ದೂರು ದಾಖಲಿಸಿ ಬರ್ತಾಳೆ ನಿವೇದನ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಸ್ಟೋರಿ ಕೇಳ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.